ನಮಸ್ಕಾರ. ಹಿರಿಯರ ಮಾತುಗಳು ವೇದವಾಕ್ಯ ಅಲ್ವಾ? ಎಲ್ಲ ದೊಡ್ಡವರು ಹೇಳೋದು ನಾವು ಕೇಳಬೇಕಾಗಿರುವಂಥದ್ದು, ಆದರೆ ನಾವು ಕೇಳಲ್ಲ. ಅವರು ಬರೀ ಹೇಳೋದು ಮಾತ್ರ ಅಲ್ಲ, ಆಚರಿಸ್ತಾರೆ, ಪಾಲಿಸ್ತಾರೆ. ಅದರಲ್ಲಿ ಒಂದು ಮಾತು ಏನು ಹೇಳಿ, ಪಾಲಿಗೆ ಬಂದದ್ದು ಪಂಚಾಮೃತ ಅಂತ. ಈ ನುಡಿಕಟ್ಟು ನಿಜಾನೋ ಅಥವಾ ಸುಳ್ಳೋ ಅದೆಲ್ಲ ನನಗನ್ಸುತ್ತೆ ಅವರವರ ಭಾವಕ್ಕೆ ಸರಿ ಹೊಂದೋ ಹಾಗೆ, ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಅದು ತಾಳೆ ಆಗುತ್ತೆ ಅಂತ ಅನಿಸುತ್ತೆ. ಹಾಗೆ ಈ ಒಂದು ನಗೆ ನಾಟಕ ಏನಿದೆ, ಪೇಟ ಅಳಿಯ ಅನ್ನುವ ಶೀರ್ಷಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರೋದು, ಇದರಲ್ಲಿ ಸುಮಾರು ಒಂದು 25 ವರ್ಷಗಳ ಹಿಂದೆ ಮೊಬೈಲ್ಗಳು ಲಗ್ಗೆ ಇಡದ ಕಾಲಕ್ಕೆ ನಿಮ್ಮ ನೆನಪುಗಳ ಸಾಗರದಲ್ಲಿ ಒಂದು ಇಣುಕು ನೋಟ. ಬನ್ನಿ ನೋಡೋಣ. ಡೈರೆಕ್ಟ್ರಲ್ಲ, ಸೊ ಆಕ್ಷನ್. ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಅಮ್ಮ ನಮಸ್ಕಾರ. ಓ ತಾಯಿ ನಮಸ್ಕಾರ. ನಿಮ್ಮನ್ನೆಲ್ಲ ನೋಡಿ ಭಾಳ ಖುಷಿ ಆಗ್ತದೆ. ಯಾಕೆ ಅಂತ ಕೇಳಲ್ವೇನು? ಬಿಡಿ, ನಾನೇ ಹೇಳ್ತೀನಿ. ಕರ್ನಾಟಕದ ಒನ್ ಆ್ಯಂಡ್ ಓನ್ಲಿ ಮದುವೆ ದಳ್ಳಾಳಿ ಅಂದರೆ ಅದು ಸೀತಾಪತಿ. ಆ ಸ್ವಾಮಿ ಏನು ಫೇಮಸ್ ಅಂತೀರಾ? ಏನಮ್ಮ ಮದುವೆ ದಳ್ಳಾಳಿ ಅಂದರೆ ಅರ್ಥ ಆಗಲಿಲ್ವೇ? ಮ್ಯಾರೇಜ್ ಬ್ರೋಕರ್ ತಾಯಿ. ಅಂದಾಗೆ ನಿಮ್ಮ ಮನೆಗಳಲ್ಲಿ ವರಮಹಾಶಯರೋ ಕನ್ಯಾಮಣಿಗಳೋ ಇದ್ದಾರಲ್ವೇ? ನನ್ನೇ ಬಂದ ಕಾಂಟ್ಯಾಕ್ಟ್ ಮಾಡಿಮ್ಮ, ನಾನೇ ಸೀತಾಪತಿ. ಅಂದಾಗೆ ಇವತ್ತು ಒಂದು ಹುಡುಗ ಹುಡುಗಿನ ಮುಖಾಮುಖಿ ಕುಂಡ್ರಿಸ್ಬಿಟ್ಟು ಗಂಟಕೋರ್ಗು ತಂದುಬಿಟ್ರೆ ನನ್ನ ಕಮಿಷನ್ ಡಬಲು. ಲೇ ಅಲ್ಮೇಲು, ಲೇ ಅಲ್ಮೇಲು, ಕಾಪಿ ಕೊಡೆ, ಸ್ವಲ್ಪ ಕಾಪಿ ಕೊಡಿ. ಕಾಪಿ ನೀವು ಪೇಪರನ್ನು ಕೊಡು ಹೋಗ್ಲಿ. ಬೆಳಗ್ಗೆಯಿಂದ 10 ಸತಿ ಆಯಿತು ಕಾಫಿ ನಿಮ್ಮದು. ಇವತ್ತು ಹುಡುಗನ ಮನೆಯವ್ರು ಬೇರೆ ಬರ್ತಾ ಇದ್ದಾರೆ. ನನಗೋ ಎಷ್ಟೊಂದು ಕೆಲಸ ಇದೆ. ನೀವಾದರೂ ಒಂಚೂರು ಬೇಗ ರೆಡಿ ಆಗಬಾರ್ದಾ? ಪೇಪರ್ ಇಟ್ಕೊಂಡ್ರೆ ಮರ್ತೇ ಹೋಗ್ತೀರಾ. ಎನ್ನಾಗೋ ಅಯ್ಯೋ, ಈ ಹುಡುಗರೆಲ್ಲ ಹಾಳೋಡ್ತಿದ್ರು. ಏ ಹುಡುಗಿರ, ಸೌಮ್ಯ, ನಿಮ್ಮ ಅಕ್ಕೆ ಸತ್ಯಭಾಮನ್ ಕರ್ಕೊಂಡು ಬಾರೇ. ಅಮ್ಮ ನಾನು ರೆಡಿ ಆಗಿದ್ದೀನಿ, ಚೆನ್ನಾಗಿ ಕಾಣ್ತಾ ಇದ್ದೀನಾ? ಓ ನನ್ನ ಮುದ್ದು ಬಂಗಾರ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೇ. ನನ್ನ ಕಣ್ದೃಷ್ಟಿನೇ ನಿನಗೆ ಬೀಳುತ್ತೆ. ಚಿಕ್ಕ ವಯಸ್ಸಲ್ಲಿ ಸತ್ಯ ನಾನು ನಿನ್ನಂಗೆ ಇದ್ದೆ ಕಣೆ. ಎಲ್ಲಿ ಸ್ವಲ್ಪ ಹಿಂದೆ ತಿರುಗು, ಹೂವು ಸರಿ ಮಾಡಿಬಿಡ್ತೀನಿ. ಸೌಮ್ಯ, ಹುಡುಗನ ಕಡೆಯವ್ರು ಬಂದಾಗ ಹುಡುಗನಿಗೆ ಹೊಟ್ಟೆ ಡುಮ್ಮಾನ, ಹಲ್ಲುಬ್ಬ, ಕಣ್ಣೊಂಡ್ರ ಎಲ್ಲ ಚೆನ್ನಾಗಿದೆಯಾ ಅಂದ್ಬಿಟ್ಟು ನೀನೇ ಬಂದು ನನಗೆ ಹೇಳಬೇಕು, ಓಕೆನಾ? ಅದು ಸರಿ ಕಣೆ ಸತ್ಯ, ಹುಡುಗ ಇಷ್ಟ ಅಂತ ನನಗೆ ಹೆಂಗೆ ಗೊತ್ತಾಗೋದು? ಕಳೆದ ಸತಿನೇ ಹೇಳಿದ್ನಲ್ಲಮ್ಮ, ಹುಡುಗ ಇಷ್ಟ ಆದರೆ ನನ್ನ ಕೂದಲನ್ನ ಸ್ಟೈಲ ಕಿವಿಯಿಂದ ಹಿಂಗೆ ಅನ್ಕೊತೀನಿ ಅಷ್ಟೇ. ಸರಿ ಕಣೆ, ಹಾಗಾದರೆ ಅಪ್ಪ ವಿಚಾರಿಸಿದ್ರಂತೆ ಕಣೆ ಅವ್ರ ಸ್ನೇಹಿತರಂತ. ಹುಡುಗ ಭಾಳ ಒಳ್ಳೆಯವನಂತೆ, ಗುಣವಂತ ಅಂತೆ ಕಣೆ. PhD ಬೇರೆ ಮಾಡಿದಾನಂತೆ, ರಾಯಲ್ ಫ್ಯಾಮಿಲಿ ಅಂತೆ. ತಲೆ ಮೇಲೆ ಪೇಟ ಯಾವಾಗಲೂ ಇರುತ್ತಂತೆ ಕಣೆ ಸತ್ಯ. ನೀನು ಆ ಮನೆಗೆ ಸೊಸೆಯಾಗಿ ಹೋಗ್ಬಿಟ್ರೆ ನಮ್ಮ ಅದೃಷ್ಟ ಕಣೆ. ಅಯ್ಯೋ, ಹೇಳದೆ ಮರ್ತೋದ್ನಲ್ಲೇ ಸತ್ಯ. ಹುಡುಗಂಗೆ ಹಾಡೇಳೋ ಹುಡುಗಿನೇ ಬೇಕಂತೆ ಕಣೆ. ನಿನಗೋ ಜನಗಣ ಮನ ಬಿಟ್ಟು ಬೇರೆ ಹಾಡಕ್ಕೆ ಬರಲ್ಲ. ಈಗೇನಪ್ಪ ಮಾಡೋದು? ಸೌಮ್ಯ ಹೇಳ್ತಾ ಇದ್ದಾಳೆ, ಸಿನಿಮಾ ಬರೋ ಹಾಗೆ ನೀನು ಹಿಂದೆ ಹಾಡ್ತಾ ಇರೋದಂತೆ, ನಾನು ಹಾಡ್ದಂಗೆ ಮುಂದೆ ಆ್ಯಕ್ಟ್ ಮಾಡ್ತೀನಿ ಅಷ್ಟೇ. ಸರಿ ಸತ್ಯ, ನಿನ್ನ ಮಾತು ಬರಲ್ಲ ಅಂತ ಬಿಟ್ರೆ ಐಡಿಯಾ ಚೆನ್ನಾಗಿ ಕೊಡ್ತೀಯ ಕಣೆ. ಸರಿ ಕಣೆ ಸತ್ಯ, ಹಾಗಾದರೆ ಅವ್ರು ಹಾಡು ಅಂತ ಹೇಳಿದ ತಕ್ಷಣ ನಾನು ಒಳಗಡೆ ಹೋಗಿ ಒಂದು ಲೋಟ ಬಿಸಾಕಿ ಹಾಡಕ್ಕೆ ಶುರು ಮಾಡ್ತೀನಿ. ನೀನು ಆ್ಯಕ್ಟಿಂಗ್ ಶುರು ಮಾಡ್ಕೊ, ಸರಿನಾ? ಯಾವ ಹಾಡು ಹೇಳಲೆ ಸತ್ಯ? ನಿಮ್ಮಪ್ಪ ನಾನು ನೋಡಕ್ಕೆ ಬಂದಾಗ ಹೇಳಿದ್ನಲ್ಲ, ಆ ಹಾಡೇ ಹೇಳೇನೆ? ಅಮ್ಮ, ಹಾಡು ನೀನು ತುಂಬ ಚೆನ್ನಾಗಿ ಹಾಡ್ತೀಯ, ನನಗೂ ಹಾಡು ತುಂಬ ಇಷ್ಟ, ಅದನ್ನೇ ಹಾಡು. ಸರಿ ಕಣೆ ಸತ್ಯ, ನೀವಿಬ್ರು ಹೋಗಿ ರೆಡಿಯಾಗಿ, ಹುಡುಗನ ಮನೆಯವ್ರು ಬರೋ ಹೊತ್ತಾಯ್ತು.
ಲೋ ರಾಜು, ಮನ್ಮದ ರಾಜು, ತಯಾರಾದೇನೋ? ನಿನ್ನ ತಲೆ ಮೇಲೆ ಪೇಟ ಹಾಕ್ಕೊಂಡೇನೋ? ಆ ನಿನ್ನ ದೆಸೆಯಿಂದ ನನಗೆ ಪ್ಯಾಂಟ್ ಹಾಕೋ ಭಾಗ್ಯನೇ ಕಲ್ದೋಯ್ತು. ಅಲ್ಲಿ ನೋಡು, ಹೆಣ್ಮಕ್ಳು ಕೂಡ ಪ್ಯಾಂಟ್ ಹಾಕೋಂದು ತಿರ್ಗಾಡ್ತಾರಲ್ವೇನೋ. ನೀನು ನಾನು ಮಾತ್ರ ಕರ್ಮ ಕರ್ಮ. ನಿಮ್ಮಮ್ಮ ನಿನ್ನನ್ನು ನನ್ನ ಕೈಯಲ್ಲಿಟ್ಟು ಸಚ್ಚೇ ಪಾಯ. ನಾನ್ಗಾರು ಅಮ್ಮನ ತಿಟ್ಟದ್ದಂಡಿ. ಸರಿ ಸರಿ, ನೋಡಪ್ಪ, ಯಾವುದೇ ಕಾರಣಕ್ಕೂ ನಿನ್ನ ತಲೆ ಮೇಲಿರೋ ಪೇಟ ಕೇಳ್ಗಡೆ ಇಳ್ದಂತೆ ನೋಡ್ಕೊ ಸಾಕು. ಯಾಕಂದರೆ ನಮ್ಮದು ರಾಯಲ್ ಫ್ಯಾಮ್ಲಿ, ನೆನಪಿರ್ಲಿ ನಿಂಗೆ. ಅದೆಲ್ಲ ಸರಿಯಪ್ಪ. ಈ ಹುಡುಗಿಗಾದ್ರೂ ಹಾಡ್ ಬರುತ್ತಾ ಅಂತ ಕೇಳಿದ್ರ ಸೀತಾಪತಿಗಳನ್ನ? ಹ್ಞೂ ಅಂತಂದ್ರು. ನೋಡೋ, ಈ ಹುಡುಗಿ 12ನೇ ಹುಡುಗಿ. ಚೆನ್ನಾಗಿ ಹಾಡಿದ್ರೆ ಒಪ್ಕೊಂಬಿಡೋ, ಸಾಕಾಗ್ಬಿಟ್ಟಿದ್ಯೋ ನನಗೆ. ಅದೆಲ್ಲ ಸರಿಯಪ್ಪ, ಹುಡುಗಿ ಹಾಡು ಹಾಡೋದು ನನ್ಗೆ ಇಷ್ಟ ಆಗ್ಬೇಕು ಅಷ್ಟೇ. ಸರಿ ಸರಿ, ಹುಡುಗಿ ಇಷ್ಟ ಆದ್ಲೋ ಇಲ್ವಾ ಅಂತ ನಂಗೆ ಹೆಂಗೋ ತಿಳಿತದೆ? ಅದೆಲ್ಲ ಬಿಡು. ಹುಡುಗಿ ಹಾಡು ಹೇಳಿದ ತಕ್ಷಣ ನಾನು ಹಂಗೆ ಸ್ಲೀವ್ಸ್ನ ಸ್ಟೈಲಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟೈಲಾಗಿ ಕೂರ್ತೀನಿ, ಅವಾಗ ನನ್ಗೆ ಇಷ್ಟ ಆಗಿದಲ್ಲ ಅಂತ ತಿಳಿ. ಸರಿ ಸರಿ, ಬಾ ಹೊರಡೋಣ. ರಾಹುಕಾಲ ಕಲ್ದಿದೆ. ಹುಡುಗಿ ಕಡೆ ಅವ್ರು ಕಾಯ್ತಾ ಇರ್ತಾರೋ. ಬಾರೋ ಮನ್ಮಧರಾಜು. ರಾಯ್ರೆ, ನೀವೇನು ಯೋಚನೆ ಮಾಡಬೇಡಿ. ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಬನ್ನಿ ಹೋಗೋಣ, ಮಾತಾಡ್ಸೋಣ. ಪಾಂಡುರಂಗ ಅವರೇ, ಪಾಂಡುರಂಗ ಅವರೇ, ಅಲ್ಮೇಲು ಅವರೇ, ಬನ್ನಿ ಬನ್ನಿ ಸೀತಾಪತಿ ಅವರೇ. ಆಯ್ತಾಯ್ತು. ಹಾಂ, ಅಲ್ಮೇಲು ಅವರೇ, ನೀವು ಹೇಳ್ದಂಗೆ ಒಳ್ಳೆ ಸಂಬಂಧನೇ ತಂದಿದ್ದೀನಿ. ಇವರು ಕಪನೀಪತಿಯವರು, ರಾಯಲ್ ಫ್ಯಾಮಿಲಿ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಏನು ಫೇಮಸ್ ಅಂತೀರಾ? ಅಂದಾಗೆ ಇವ್ರ ಮಗ ಮನ್ಮಥ ರಾಜು PhD ಮಾಡಿದ್ದಾರೆ. ಅವ್ರ ಪೇಟ ನೋಡಿದ್ರೇ ತಿಳಿಯುತ್ತೆ ಎಷ್ಟು ಬುದ್ಧಿವಂತರು ಅಂತ. ಅಂದಾಗೆ ರಾಯರೇ, ಇವರು ಅಲ್ಮೇಲು ಮಂಗಮ್ಮ, ಬೀದಿಗೆ ಮಾತಿಗೆ ನಿಸಿಂಬ್ರು. ಅವರು ಯಜಮಾನ್ರು ಪಾಂಡುರಂಗನವರು. ಈಕೆ ಓಡಾಡ್ಕೊಂಡಿದ್ದಾಳಲ್ಲ, ಇವಳು ಕಿರಿ ಮಗಳು ಸೌಮ್ಯ. ಸೌಮ್ಯ ಮಾತು ನಡತೆ ಅಂದಾಗೆ ನೀವು ನೋಡಬೇಕಾಗಿರೋದು ಇವ್ರ ಅಕ್ಕ ಸತ್ಯಭಾಮನ. ಅಲ್ಮೇಲು ಅವರೇ, ಅವ್ರದ್ದು ರಾಯಲ್ ಫ್ಯಾಮಿಲಿ, ಅವ್ರಿಗೆಲ್ಲ ಟೈಮ್ ಇರಲ್ಲ. ನೀವು ಬೇಗ ಕರ್ಕೊಂಬಂದ್ಬಿಡಿ, ಹುಡುಗಿ ಶಾಸ್ತ್ರ ಮುಗಿಸ್ಬಿಡಿ. ಆಗ್ಲಿ ಸೀತಾಪತಿಗಳೇ. ಸೌಮ್ಯ, ಸತ್ಯನ್ ಕರ್ಕೊಂಡು ಬಾಮ. ಹುಡುಗಿ ಸಕಲ ಕಲಾ ವಲ್ಲಭೆ. BCom ಮಾಡಿದ್ದಾರೆ. BCom ಮಾಡ್ತಾನೆ ಮನೆ ಕೆಲಸ ಎಲ್ಲ ಕಲ್ತ್ಬಿಟ್ಟಿದ್ದಾರೆ. ಹುಡುಗ ಹುಡುಗಿ ಮುಖಾಮುಖಿ ನೋಡ್ಕೊಂಬಿಡ್ರಮ್ಮ, ಆಮೇಲೆ ನೋಡಲಿಲ್ಲ ಅಂತ ಹೇಳಬೇಡಿ. ಸೀತಾಪತಿಗಳೇ, ಹುಡುಗಿ ಕೈಯಲ್ಲಿ ಒಂದು ಸತಿ ಹಾಡಿಸ್ಬಿಡಿ, ನೋಡ್ಬಿಡಣ. ಕೇಳ್ಬಿಡಣ. ನೋಡಿ ಕೇಳ್ಬಿಡಣ. ಅಲ್ಮೇಲು ಅವರೇ, ಆಡಿಸ್ಬಿಡ್ರಮ್ಮ. ಆಗ್ಲಿ ಸೀತಾಪತಿಗಳೇ. ನಮ್ಮ ಸತ್ಯ ಕೂಡ ಸುಮಧುರವಾಗಿ ಹಾಡು ಹೇಳ್ತಾಳೆ. ಅವಳು ಕಂಠ ಕೋಗಿಲೆ ಥರ ಅಲ್ವೇನ್ರಿ? ಆಡಿಸಿ ಹೇಳಿದ್ರೆ ಹಂಗೆ. ಸರಿ, ನೀನು ಹಾಡ್ತಾ ಇರು ಸತ್ಯ, ನಾನು ಈಗ ಬಂದೆ. ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ, ಬೇಗನೆ ಬಾರೋ, ಮುಖವನ್ನೇ ತೋರೋ, ಬೇಗನೆ ಬಾರೋ, ಮುಖವನ್ನೇ ತೋರೋ, ಬೇಗನೆ ಬಾರೋ, ಮುಖವನ್ನೇ ತೋರೋ, ಕೃಷ್ಣ ನೀ ಬೇಗನೆ ಬಾರೋ. ಆಹಾ, ಎಷ್ಟು ಚೆನ್ನಾಗಿ ಹಾಡಿದ್ಯಮ್ಮ. ಅದೇನು ಶಾರೀರ ಬಹುಮಧುರ. ಕೋಗಿಲೆ ಆಡ್ದಂಗಿತ್ತಮ್ಮ ನಿನ್ನ ಹಾಡು. ಸೀತಾಪತಿಗಳೇ, ನಮ್ಮ ಹುಡುಗನಿಗೆ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ. ಇನ್ನು ನಾನೇನು ಹೇಳಲಿ, ನೀವು ಮುಂದೆ ವರಿಸಿ.
ಅಲ್ಮೇಲು ಅವರೇ ಹೇಳಿ ಸೀತಾಪತಿಗಳೇ. ಏನು ಹೇಳ್ತೀರಾ? ನಮ್ಮ ಹುಡುಗಿಗೂ ನಿಮ್ಮ ಹುಡುಗ ಮನ್ಸಿಗೆ ಬಂದಿದ್ದಾನೆ. ಓಹೋ ಹಾಗಾದ್ರೆ ಕೊಟ್ಟು ತಗೊಳ್ಳೋ ಮಾತಾಡ್ಬಿಡೋಣವೇನೋ? ಆಗಲಿ ಸೀತಾಪತಿಗಳೇ, ಇನ್ನು ಹುಡುಗರು ಒಪ್ಕೊಂಡ್ಮೇಲೆ ಅವ್ರಿಗೆ ಇನ್ನೇನು ಕೆಲಸ, ಮಾತುಕತೆ ನಾವಿಬ್ಬರು ಆಡ್ಕೊಳ್ಳೋಣ. ಅವರಿಬ್ಬರು ಹೋಗಿ ಒಂದು ಡಿಯೋಟ್ ಹೇಳ್ಕೊಂಡು ಬರಲಿ, ಆಯ್ತಾ? ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸಟ್ಟಾಯಿತೀಗ ಬೇಗ ಬಾ. ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ, ಬಾರೆ ಬಾರೆ ಹಸಿಗೆ. ಬಾರೋ ಬಾರೋ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ. ముదిరి వచ్చాడే పచ్చి నరాలపై కచ్చి పెదాలతో కిచ్చు కిచ్చు ముద్దు పెడతాడే. నీ కొత్త వయసుని మత్తు సరసుగా చేసి చేసి ఈత కొడతాడే. మన్మథరాజా మన్మథరాజా. ಅಬ್ನಿ ಬದಿಯವರೇ ಫೈನಲ್ ಮಾಡ್ಕೊಂಬಿಡಿ. ಸರಿ ಬೀಗ್ರೆ, ನಿಮ್ಮ ಮಗಳು ನಮ್ಮ ಮನೆ ಲಕ್ಷ್ಮಿ. ಆಕೆಗೆ ಏನೇ ಕೊಟ್ಟರು ನೀವು ನಾನೇನು ಬಳಸೋದಿಲ್ಲಪ್ಪ. ಅದಕ್ಕೆ ಅವ್ರಿಗೇನು ಬೇಕೋ ಅದು ನೀವು ನೋಡ್ಕೊಳ್ಳಿ ಅಷ್ಟೇ. ಇನ್ನು ನಾನು ಕೇಳೋದು ಇದೊಂದೇ, ಮದುವೆ ಮಾತ್ರ ಸಾಂಪ್ರದಾಯಿಕವಾಗಿ ಮಾಡಿಕೊಡಿ ಅಷ್ಟೇ. ಇನ್ನು ನಿಮ್ಮ ಮಗಳು ಅಲ್ಲಿಯ ತಿರುಗಾಡಲು ಒಂದು BMW ಕಾರು, ಮತ್ತು ನಿಮ್ಮ ಅಲ್ಲಿಯ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬರೋದಕ್ಕೆ ಒಂದೇ ಒಂದು ರಾಯಲ್ ಎನ್ಫೀಲ್ಡ್ ಬೈಕು, ಯಾಕಂದರೆ ನಮ್ಮದು ರಾಯಲ್ ಫ್ಯಾಮ್ಲಿ ಅಲ್ವೇ. ಮತ್ತು ಕೈಗೆ ರೋಲೆಕ್ಸ್ ವಾಚು, ಇನ್ನು ಸೂಟು ಬೂಟು ಒಡವೆ ಚಿನ್ನ ಇದೆಲ್ಲ ಇದ್ದಿದ್ದೇನಪ್ಪ. ನನಗೆ ಅಂತ ನಾನೇನು ಕೇಳೋದಿಲ್ಲ, ಯಾಕಂದರೆ ನಾನು ವರದಕ್ಷಿಣೆ ವಿರೋಧಿ, ತಿಳಿತೆ. ಅಲ್ಮೇಲು ಅವರೇ ಏನು ಹೇಳ್ತೀರಾ? ಎನ್ನಂಗೋ ಹೆಂಗೆ ಹೇಳ್ತಾರ ಹಂಗೆ. ಸೀತಾಪತಿಗಳೇ, ನಮ್ಗಿರೋದೇ ಎರಡು ಹೆಣ್ಮಕ್ಳು, ಇರೋದೆಲ್ಲ ಅವ್ರಿಗೆ ಅಲ್ವೇನ್ರಿ? ಹೆಂಗೆ ಹೇಳಿದ್ರ ಹಂಗೆ ಸರಿ. ನಮ್ಮ ಯಜಮಾನ್ರು ಹೇಳ್ದಂಗೆ ಸ್ವಲ್ಪ ಮದುವೆ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳಪ್ಪ. ಕೊಟ್ಟು ತಗೊಳ್ಳೋದು ಇದ್ದೇ ಇರುತ್ತೆ ಬಿಡಿ. ಮುಂದಿನ ಮುಹೂರ್ತದಲ್ಲೇ ಮದುವೆ ಆಗ್ಬಿಡ್ಲಿ. ಶುಭಸ್ಯ ಶೀಘ್ರಂ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಣಿ ಶುಭದೇ ಮಮ ಜೀವನ ಹೇತುನಾ. ಕಪ್ನಿಪತಿಯವರೇ ಕಮಿಷನ್ ಕೊಡಿ. ಅಲ್ಮೇಲು ಅವರೇ ಕಮಿಷನ್ ಕೊಡ್ರಿ ಬೇಗ. ಮುಂದಿನ ಕಾರ್ಯ ಎಲ್ಲ ಜರುಗ್ಲಿ. ಆಗ್ಲಿ ಸೀತಾಪತಿಗಳೇ. ನಿಧಾನ.
ಸತ್ಯ, ನೀನೆಷ್ಟು ಚೆನ್ನಾಗಿ ಹಾಡು ಹೇಳಿದೆಯ ಚಿನ್ನ. ಇನ್ನೊಂದು ಸತಿ ಹಾಡು ಹೇಳು ಚಿನ್ನ. ಈಗ್ಲಾ? ಆ, ಅದು ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಇಬ್ರು ಒಂದಾದ್ಮೇಲೆ ಇನ್ನೇನು ಅಲುಕು ಹೇಳು. ಅದು ಹಾಗಲ್ಲ, ಸಾರಿ. ಅದು ನನಗೆ ಹಾಡು ಹೇಳೋದಕ್ಕೆ ಬರೋದಿಲ್ಲ. ಅಮ್ಮ ಹಾಡಿದ್ದು, ನಾನು ಆ್ಯಕ್ಟ್ ಮಾಡಿದ್ದು. ಏನೇ ಹೇಳ್ತಾ ಇದೀಯಾ? ನನ್ನ ಕನಸೆಲ್ಲ ಕನಸಾಗಿ ಉಳಿಯೋದಲ್ವೇ? ನೀವೇನು ಬೇಜಾರು ಮಾಡ್ಕೋಬೇಡ್ರಿ, ನಾಳೆಯಿಂದನೇ ನಿಮಗೋಸ್ಕರ ಹಾಡು ಕಲಿತು ದಿನಾಗಲೂ ಹಾಡು ಹೇಳ್ತೀನಿ, ಓಕೆನಾ? ಸರಿ ಹಂಗಾದ್ರೆ. ಆದರೆ ಆ್ಯಕ್ಟಿಂಗ್ ಮಾತ್ರ ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ ಯು. ಅಪರಂಜಿ ಚಿನ್ನವೋ ನನ್ನ ಮನೆಯ ದೇವ. ಮಧ್ಯದಲ್ಲೇ ಬಂದ್ಬಿಟ್ಟಲ್ಲೇ ಸತ್ಯ, ಏನಾಯ್ತೆ? ಅಲ್ಲಿ ನೋಡಮ್ಮ, ತಲೆ ಮೇಲೆ ಎಲ್ಲಾಗೋ ಸೀತಾಪತಿಗಳೇ, ಸೀತಾಪತಿಗಳೇ ಬನ್ರಿ ಇಲ್ಲಿ, ನಿಮ್ ಕಿತಾಪತಿ ನೋಡ್ರಿ. ಏನ್ರಮ್ಮ ಈ ಸಮಯದಲ್ಲಿ? ಮೋಸ ಆಗೋಯ್ತಲ್ಲ ಸೀತಾಪತಿಗಳೇ, ಎಂತ ಅನಾಹುತ ಆಗಿದೆ ನೋಡ್ರಿ, ಅಲ್ಲಿ ನೋಡ್ರಿ. ಕೊಂಬ! ಅಯ್ಯೋ ರಾಮ, ಕಪಡಿಪತಿ ಅವ್ರೇ, ಏನ್ರಿ ಇದು? ಕೊಂಬಿದ ವಿಷಯನೇ ಹೇಳಿಲ್ಲಲ್ರಿ, ಮುಚ್ಚಿಟ್ಬಿಟ್ರಲ್ರಿ. ಮೋಸ ಆಗೋಯ್ತ್ರಿ. ನಮ್ಮ ಮಗಳ ಜೀವನನೇ ಅನ್ಯಾಯ ಆಗೋಯ್ತಲ್ರಿ. ಈ ಅನಾಹುತಕ್ಕೆ ಏನ್ರಿ ದಾರಿ? ಇನ್ನು ಈ ಮದುವೆ ಮುಂದುವರಕ್ ಸಾಧ್ಯನೇ ಇಲ್ಲ. ಎನ್ನಂಗೋ ನಿಲ್ಸಿ ಅತ್ತೆಯವರೇ, ನೀವು ಮೋಸ ಮಾಡಿದ್ದೀರಾ. ಸತ್ಯನ್ಗೆ ಹಾಡು ಹೇಳಕ್ಕೆ ಬರಲ್ಲ, ಆಕೆ ಬರೀ ಆ್ಯಕ್ಟಿಂಗ್ ಮಾಡಿದ್ಲ ಅಷ್ಟೇ. ಓ, ನಿಮಗೆ ಮಾತ್ರ ಅಲ್ಲ, ನಮಗೂ ಮೋಸ ಆಗಿದೆ. ಅಯ್ಯೋ, ನನ್ನ ಕಮಿಷನ್ ಕೇಳ್ಬಿಟ್ರೆ ವಾಪಸ್ ಏನಪ್ಪ ಮಾಡೋದು? ಎನ್ನಂಗೋ ಎನ್ನಂಗೋ ನೀ ಹೆಂಗೆ ಹೇಳಿದ್ರೆ ಹಂಗೆ, ನೀ ಹೆಂಗೆ ಹೇಳಿದ್ರೆ ಹಂಗೆ. ಡೈಲಾಗ್ ಡೈಲಾಗ್ ಡೈಲಾಗ್. ಪ್ರೀತಿ ಇದ್ದ ಕಡೆ ಹೊಂದಾಣಿಕೆ ತಾನೇ ಉಟ್ಕೊಳ್ಳುತ್ತೆ. ಈಗ ನನ್ನನ್ನೇ ನೋಡಿ, ನಾನು ಸೈಲೆಂಟು, ಅವಳು ವೈಲೆಂಟ್. ಅವಳು ಆ ಹಿರಿಯರು ನೋಡಿ ಮಾಡಿದ ಮದುವೆ, ಆ ನಂಟು, ಆ ಗಂಟು, ಈ ಬ್ರಹ್ಮಗಂಟು, ನಾವಿಬ್ಬರು ಅನ್ಯೋನ್ಯವಾಗಿಲ್ವೇ ಅಲ್ವೇನೆ? ಅಲ್ಮೇಲೂ ಆಗಿರಬಹುದೇನೋ, ನನ್ನವಳೇನೋ ಹಾಗೆ, ನಾನೇನೋ ಹೀಗೆ. ಆದರೂ ಅವಳು ಇದ್ದಷ್ಟು ಕಾಲ ನನ್ನನ್ನು ಮಹಾರಾಜನಂತೆ ನೋಡಿಕೊಂಡ್ಳು. ಸರಿ ಬಿಡಿಯಪ್ಪ, ಅವಳು ನನಗೋಸ್ಕರ ಹಾಡು ಕಲಿಯಲೇ ಸಿದ್ಧವಾಗಿದ್ದಾಳೆ. ಅವಳು ಬಿಟ್ಟು ನನಗಿರಕ್ಕೆ ಸಾಧ್ಯವಾ? ಅಮ್ಮ, ನನ್ನ ಇಷ್ಟಪಡೋ ಹುಡುಗ ಸಿಕ್ಕಿರೋದು ನನ್ನ ಅದೃಷ್ಟ ಅಲ್ವಾ? ನನಗೂ ಅವರಂದರೆ ಇಷ್ಟ ಅಮ್ಮ. ಸರಿ, ಹುಡುಗರು ಒಪ್ಕೊಂಡ್ಮೇಲೆ ನಮ್ದಿನ್ನೇನು? ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವೇನ್ರಿ? ನೀ ಸರಿ ಸರಿ, ನೀ ಹೆಂಗೆ ಹೇಳಿದ್ರೆ ಹಂಗೆ. ಸದ್ಯ ಸೆಟ್ ಆಯ್ತಲ್ಲ, ಮಕ್ಕಳು ಚೆನ್ನಾಗಿದ್ರೆ ನಮ್ಗಿನ್ನೇನು ಬೇಕು? ನೀವೇ ನೋಡಿದ್ರಲ್ಲ, ಮದುವೆ ಅನ್ನೋದು ದೇವಲೋಕದಲ್ಲೇ ನಿಶ್ಚಯ ಆಗಿರುತ್ತೆ. ಆದರೂ 100 ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತಾರೆ ಗುರು ಹಿರಿಯರು. ಯಾಕೆಂದರೆ ನಾವು ಮಾನವರು, ಯಾರೂ ಪರಿಪೂರ್ಣರಲ್ಲ. ಏನಾದರೊಂದು ಕುಂದು ಕೊರತೆ ಇದ್ದೇ ಇರುತ್ತೆ. ಅದನ್ನು ತಿಳಿದು ಅರ್ಥ ಮಾಡಿಕೊಂಡು ಒಬ್ಬರೊಬ್ಬರು ಪರಸ್ಪರ ಗೌರವಿಸಿ ಬಾಳಿದ್ರೇ ಜೀವನ. ಪ್ರೀತಿ ಅಮರ. ನೋಡಿ, ಗಂಡ ಹೆಂಡತಿ ರಥದ 2 ಚಕ್ರಗಳಿದ್ದ ಹಾಗೆ. ಆ 2 ಚಕ್ರಗಳು ಜೊತೆಗೆ ನಡೆದ್ರೇ ಸಂಸಾರ ಸ್ವರ್ಗ ಸುಖ. ಬೆಚ್ಚಗೆ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯನ್ನು ಅರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಲ್ಲವೇ? ವಚನಕಾರರೇ ಹೇಳಿದ್ಮೇಲೆ ಇನ್ನೇನು? ಅಮ್ಮ, ನಿಮ್ಮ ಮಗನಿಗೆ ಒಳ್ಳೆ ಸಂಬಂಧ ತಂದಿದ್ದೀನಿ, ತಾಳಿ ಬರ್ತಾ ಇದ್ದೀನಿ. ಇವಾಗ ನಾವು ಹೆಂಗೆ ಹೇಳಿದ್ರೆ ಹಂಗೆ ಅಲ್ಲ, ಪಾತ್ರ ಪರಿಚಯ ತುಂಬ ಮುಖ್ಯ ಅನಿಸುತ್ತೆ. ನಿಮ್ಗೆಲ್ಲರಿಗೂ ಬ್ರೋಕರ್ ಬೇಕು? ಬೇಡವಾ? ನನಗೆ ಬೇಕು. ಬ್ರೋಕರ್ ಸೀತಾಪತಿಯಾಗಿ, ಅದೇ ಕಿತಾಪತಿಯಾಗಿ ಲಕ್ಷ್ಮೀ ವಿಜಯ್ ಅವರು. ಸ್ವರ್ಣಲತಾ, ಕಮಿಷನ್. ಒಂದು ನಿಮಿಷ. ಬ್ರೋಕರ್ ಮಾತ್ರ ಪರ್ಫೆಕ್ಟ್ ಬ್ರೋಕರು. ಇವಾಗ ನಮ್ದು ಆಗೋಗಿದೆ ಟೈಮು. ಪರವಾಗಿಲ್ಲ, ಮುಂದಿನ ಜನ್ಮಕ್ಕೆ ಅಲ್ಲ, ನೆಕ್ಸ್ಟ್ ಅಟೆಂಪ್ಟ್. ಮುಂದಿನ ಜನ್ಮಕ್ಕೆ ನಾವೊಬ್ರು ಕಸ್ಟಮರ್. ಥ್ಯಾಂಕ್ ಯು.
ನಮ್ಮ ಸತ್ಯಭಾಮೆಯಾಗಿ ಕವಿತಾ ಲಕ್ಷ್ಮಿ, ಮನ್ಮಥ ರಾಜು ಆಗಿ ಇರಿ ಒಂದು ನಿಮಿಷ. ಕವಿತಾ ಅವರೇ, ನಿಮಗೆ ಹಾಡು ಬರಲಿಲ್ಲ ಅಂದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಅಲ್ಲ, ಮದುಮಗ ಮದುವೆ ಹುಡುಗ ಒಪ್ಪಾಯ್ತು. ಅದಕ್ಕೆ ಮದುಮಗ ನೀವು ಅವ್ರಿಗೆ ಹಾಡು ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಳಂಗಿಲ್ಲ. ಡ್ಯಾನ್ಸನ್ನೇ ನೀವು ನೋಡ್ಕೊಂಡು ಖುಷಿ ಪಡ್ಬೋದು, ಹಾಡು ಹಾಕ್ಕೊಂಡು ಡೇಟ್ ಹಾಡ್ಕೊಂಡು. ಮನ್ಮಥ ರಾಜು ಆಗಿ ಚರಿಷ್ಮಾ ಅವರು. ಇವರು ಇವತ್ತೇ ಬಂದಿರೋದು, ಹೊಸ ಮೆಂಬರು. ನಾನೇ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಒರಿಜಿನಲ್ ಫೇಸ್ ನೋಡೋಕ್ಕೆ ನೆಕ್ಸ್ಟ್ ಮಂತ್. ಓ ಥ್ಯಾಂಕ್ ಯುಪ್ಪ. ಆದರೂ ಆಮೇಲೆ ಮನ್ಮಥ ರಾಜ ನಿಮ್ಮದು ಕೋಡ್ಗೆ ಏನು ವೇಸ್ಟ್ ಏನಿಲ್ಲ. ಅದಕ್ಕೆ ಬೇಕಾದ್ರೆ ಪರ್ಸ್ ಹಾಕೋಬೋದು, ಹೆಲ್ಮೆಟ್ ಹಾಕ್ಬೋದು, ಎಲ್ಲ ಹ್ಯಾಂಗ್ ಮಾಡ್ಬೋದು. ಸುಧಾರ್ಗೆ ಬಿಟ್ಟರೆ ಎಲ್ಲ ಥರ ಐಡಿಯಾಸ್ ಬರುತ್ತೆ. ಕಪ್ನಿ ಪತೆ ಏನಾಗಿ ವೈಷ್ಣವಿ. ನಮ್ಮದು ರಾಯಲ್ ಫ್ಯಾಮಿಲಿ. ಕರೆಕ್ಟ್, ಗುಡ್. ರಾಯಲ್ ಫ್ಯಾಮಿಲಿ ಡಿಮ್ಯಾಂಡ್ ಚೆನ್ನಾಗಿತ್ತು. ಆಮೇಲೆ ಅಲಮೇಲ್ ಮಂಗಮ್ಮ ಆಗಿ ವೀಣಾ ರವಿ. ಎನ್ನಾಂಗೋ ನಂತರ ಎಷ್ಟು ಜನ ಎನ್ನಾಂಗೋ ಇದ್ದೀರಾ ಇಲ್ಲಿ? ವೀಣಾ ರವಿ ಅವರೇ, ಇವಾಗ ನನಗೆ ಗೊತ್ತಾಯ್ತು ಯಾವ ಥರ ಕಂಟ್ರೋಲಲ್ಲಿ ಇಟ್ಟಿದ್ದೀರಾ ಅಂತ. ಆಮೇಲೆ ಅವ್ರು ಎನ್ನಂಗ ಪಾಂಡುರಂಗ ಅವರಾಗಿ ತಾರಾ ಅವರು. ಹಂಗೆ ಡೈಲಾಗ್ ಹೇಳೋದು ಬೇಡ ಅಲ್ಲ, ನಿಮ್ಗೆಲ್ಲ ಗೊತ್ತು. ತಾರಾ ಅವರು ತಾರಾ ಅವ್ರ ಥರ ಒಂದು ದಿನ ನಾನು ನಮ್ಮ ಯಜಮಾನರು ಒಂದು ಸರಿನೂ ಹೇಳೇ ಇಲ್ಲ. ಕೊನೆ ಪಕ್ಷ ಅಲ್ಲ, ಡೈರೆಕ್ಟ್ ಮಾಡೋಣ, ಡೈರೆಕ್ಷನ್ ಮಾಡೋಣ ಅಲ್ವಾ? ತುಂಬ ಚೆನ್ನಾಗಿ ನೀವು ಅವ್ರು ಹೇಳ್ದಂಗೆ ಅಂದ್ರಲ್ಲ, ಏನದು ಡೈಲಾಗ್ ಇನ್ನೊಂದು ಸರಿ ಹೇಳಿ. ನೀ ಹೆಂಗೆ ಹೇಳಿದ್ರೆ ಹಂಗೆ. ಅಪ್ಪ, ಅದನ್ನು ನಾನು ಕಾಲರ್ ಟ್ಯೂನ್ ಮಾಡಿಕೊಂಡು ನಮ್ಮ ಯಜಮಾನರು ಫೋನ್ ಬಂದಾಗೆಲ್ಲ ಅದನ್ನು ಹಾಕೋತೀನಿ. ಬಿಕಾಸ್ ಆಫ್ ಅವರಂತೂ ಹೇಳಲಿಲ್ಲ, ಅದಕ್ಕೆ ಕೇಳ್ಕೊಂಡ ಅಂತ. ಬಟ್ ಸೂಪರ್ ಅಪ್ಪ, ಒಳ್ಳೆ ಹಸ್ಬೆಂಡ್ ಅಪ್ಪ. ಇವಾಗ ಸೌಮ್ಯನ್ ಪಾರ್ಟ್ ಮಾಡಿರೋ ಚುಪ್ ಹುಡುಗಿ ಚಿತ್ರ. ಚಿತ್ರ ಬರೀ ಕಿಸ್ಕೊಡ್ಬಿಡ ಹುಷನ್ನು. ಚಿತ್ರ ಬರೀ ಗ್ಯಾದರಲ್ಲಿ ಗಲಾಟೆ ಮಾಡ್ತಾಳೆ ಅಂದ್ಕೊಂಡಿದ್ದೆ. ಇಲ್ಲ, ಅವಳು ಡ್ಯಾನ್ಸಲ್ಲೇ ಗಲಾಟೆ ಇದೆ. ನಮ್ಮ ನಾಟಕದಲ್ಲಿ ಅವಳನ್ನ ಸೈಲೆಂಟ್ ಇರಿಸೋದೇ ಬಿಗ್ ಟಾಸ್ಕ್ ಆಗಿದೆ. ಕರೆಕ್ಟ್. ಅಲ್ಲ, ಅವ್ರಿಗೆ ಕರೆಕ್ಟಾಗಿ ಕೊಟ್ಟಿದ್ದೀರಾ ನೀವು. ಅಲ್ಲ, ಅದಕ್ಕೂ ಡೈರೆಕ್ಟ್ರೇ ಬರಬೇಕಾಯ್ತು. ಸೂಪರ್ ಚಿತ್ರ. ಸೋ ಮಚ್. ನೀವು ಹಿಂಗೆ ಹಾಡ್ತಾ ಇದ್ರೆ ಅಲ್ಲಿ ಇರೋರಿಗೆ ನಮಗೆ ಎಲ್ಲ ಮನಸ್ಸಲ್ಲೆಲ್ಲ ನಿಮ್ಮ ಜೊತೆನಲ್ಲಿ ಸ್ಟೆಪ್ ಹಾಕೋಣ ಅನ್ನಿಸ್ತಾ ಇತ್ತು. ಬಿಕಾಸ್ ಆಫ್ ಅದೊಂದು ಚೈಲ್ಡ್ಹುಡ್ ಕಾಣಿಸ್ತಾ ಇತ್ತು. ಸೂಪರ್. ನಾವು ಅಷ್ಟೇ ನೆಕ್ಸ್ಟ್ ನಮ್ಮ ಗ್ಯಾದರಿಂಗ್ ಬಂದಾಗ ನೀವು ವಾಯ್ಸ್ನ ಮ್ಯೂಟ್ ಮಾಡ್ಕೊಳ್ಳಿ, ಇದನ್ನು ಶುರು ಹಚ್ಕೊಳ್ಳಿ. ಥ್ಯಾಂಕ್ ಯು. ಸೂಪರ್. ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿತ್ತು. ಒಂಥರ ನಾವು ರಿಪೀಟ್ ಥರ ಇಲ್ಲ, ಕ್ಯೂರಿಯಾಸಿಟಿ. ನೆಕ್ಸ್ಟ್ ಏನು ಬರುತ್ತೆ ಅಲ್ಲೆಲ್ಲ ಒಂದು ತಿರುವು ಒಂದು ಕೊಂಬಿಟ್ರಲ್ಲ, ಅದು ಸೂಪರಪ್ಪ. ಥ್ಯಾಂಕ್ ಯು. ನೋ ಚೇ ಇವಾಗ ಬೇಡ. ಡಾನ್ಸ್ ಇದೆ, ಫೋಟೋ ತೆಗಿಬೇಕಾ? ಹಾಂ, ತೆಗಿ.